ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬೆಲ್ ಫಿಟ್ನೆಸ್. ನಿನ್ನೆ ಬೆಳಗ್ಗೆ 7ನೇ ತಾರೀಕು ಅಂದರೆ ಶುಕ್ರವಾರ 7ನೇ ತಾರೀಕು ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಅವ್ರು ವಾಕಿಂಗಲ್ಲಿ ಬಂದರೆ 129 ಕಿಲೋಮೀಟ್ರ್ ವಾಕ್. ಇದು 129 ಕಿಲೋಮೀಟ್ರ್ ವಾಕು ಕೂಡ ಸಖತ್ತು ಚಾಲೆಂಜಿಂಗ್ ಆಗಿತ್ತು. ಕೆಲವೊಬ್ಬರು 40 ಕಿಲೋಮೀಟ್ರ್ ಮಾಡಿದರು, ಇನ್ನು ಕೆಲವೊಬ್ಬರು 50, 70 ಆ ಥರ ಕಿಲೋಮೀಟ್ರ್ ಮಾಡಿದರು. ನಾವು ಕೂಡ ಸಾಧ್ಯವಾದ ಪುಷ್ ಮಾಡಿದ್ವಿ, ಬಟ್ ಆದರೆ ಸಕ್ಸಸ್ ಆಗಲಿಲ್ಲ. 110 ಕಿಲೋಮೀಟ್ರ್ ಮಾಡಿ ಗಿವ್ ಅಪ್ ಮಾಡಿದ್ವಿ. ಯಾಕಂದರೆ ಲೋವರ್ ಬಾಡಿ ಸಪೋರ್ಟ್ ಮಾಡಲೇ ಇಲ್ಲ, ತುಂಬ ಸ್ಟ್ರಗಲ್ ಮಾಡಿದ್ವಿ. ಬಟ್ ನಾನು ಬೇರೆಯವ್ರಿಗೆ ಹೇಳೋದೇನಪ್ಪ ಅಂದರೆ, ಒಂದೇ ನೈಟಲ್ಲಿ ಇದು ಅಷ್ಟು ಕಿಲೋಮೀಟ್ರ್ ಕವರ್ ಮಾಡ್ತದೆ. ಯಾರು ಕೂಡ ಚಾಲೆಂಜ್ ತೊಗೊಬೇಡಿ, ಯಾಕಂದರೆ ತುಂಬ ಇಂಟರ್ನಲ್ ಆರ್ಗನ್ಸ್ ಕೂಡ ತುಂಬ ಒತ್ತಡ ಆಗುತ್ತೆ. ಹಾಗಾಗಿ ವಾಕ್ ಮಾಡಿ, ಬಟ್ ಒಂದು ಟೈಮ್ ಲಿಮಿಟ್ ಹಾಕೊಂಡು ಮಾಡಿ, ರೆಸ್ಟ್ ಮಾಡಿ ಮಾಡ್ಬೋದು, ಆರಾಮ್ ಮಾಡ್ಬೋದು. ಬಟ್ ನಾವು ಹೆಚ್ಚು ಕಡಿಮೆ 29 ತಾಸು ಸತತವಾಗಿ ನಡೆದಿರೋದು ನಾವೀಗ. ಈಗ ನೋಡಿ 8:30 ಈಗ. ನಿನ್ನೆ ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿದ್ವಿ, 8:30 ಈಗ 28ರಿಂದ 29 ತಾಸು ನಡೆದಿದ್ದೇವೆ. ಯಾರು ಕೂಡ ರಿಸ್ಕ್ ತಗೋಬೇಡಿ, ವಾಕ್ ಮಾಡಿ, ಬಟ್ ರೆಸ್ಟ್ ಮಾಡಿ. ಅಂತೂ ಚಾಮುಂಡಿ ಬೆಟ್ಟಕ್ಕೆ ಇವಾಗ ತಲುಪಿದ್ದಾವೆ. ಈ ಫ್ರೆಶ್ ಅಪ್ ಆಗಿ ತಾಯಿಯ ದರ್ಶನ ತಗೊಳ್ಬೇಕು. ಈ ಪಾದಯಾತ್ರೆ ಮಾಡಿದ ಉದ್ದೇಶ ಏನಪ್ಪ ಅಂದರೆ, ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ, ರೈತರ ಮುಖದಲ್ಲಿ ನಗು ಬರಲಿ ನಾವು ಉದ್ದೇಶಕ್ಕೆ ಮಾಡಿದ್ವಿ. ಇಲ್ಲಿಗೆ ಸಕ್ಸಸ್ ಆಗಿದೆ. ಈ ಫ್ರೆಶ್ ಅಪ್ ಆದಮೇಲೆ ದೇವಿ ದರ್ಶನವನ್ನು ಮಾಡಿದ್ರೆ ಪಾದಯಾತ್ರೆ ಕಂಪ್ಲೀಟ್ ಆಗುತ್ತೆ. ಇದ್ರ ಜೊತೆಗೆ ನಮ್ಮ ಇಡೀ ಟೀಮ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಇಡೀ ರಾತ್ರಿ ನಮ್ಮ ಜೊತೆಗಿದ್ದು ಎಲ್ಲರೂ ಮೋಟಿವೇಶನ್ ಮಾಡಿ ಪುಷ್ ಮಾಡಿದ್ದಾರೆ. ನಾನು ಎಲ್ರಿಗೂ ಕೂಡ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಬೆಲ್ ಫಿಟ್ನೆಸ್ಗೆ, ಬೆಲ್ ಫಿಟ್ನೆಸ್ಗೆ, ತಾಯಿ ಚಾಮುಂಡೇಶ್ವರಿಗೆ, ತಾಯಿ ಚಾಮುಂಡೇಶ್ವರಿಗೆ, ತಾಯಿ ಚಾಮುಂಡೇಶ್ವರಿಗೆ.